ಐಕೂರಾರ್ಯ ಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದ ವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಸುಳಾದಿ. ಸಕಲ ಸಾಧನದರೊಳಗೆ ಹರಿನಾಮವೇ ಮುಖ್ಯ, ಅನ್ಯ ಯಾವುದೂ ಇಲ್ಲ ಅಂತ ಹೇಳೋ ಸುಳಾದಿ. ಶರಣಾಗತ ವಜ್ರ ಪಂಜರ ಜರ ಮರಣ ವಿರಹಿತ ವಿಶ್ವಕಾಯ ಕುಂಜರ ಪತಿ ಪ್ರಿಯ ಸರಸ ಸದ್ಗುಣ ಸಾಂದ್ರ ಶರಣು ಯದು ಕೂಲೇಂದ್ರ ನಿರಯ ವಿದೂರ ನಿರ್ಜರ ಗಣ ಮನೋಹರ ಪರಮಾತ್ಮ ಮೂಲ ಪುರುಷ ಅಪರಿಚ್ಛಿನ್ನ ಮೂರುತಿ ಮುರವೈರಿ ಮುಕುಂದ ಸರಸಿಜ ನಯನ ನಿರ್ವಿಕಾರ ನಿರ್ಭಯ ನಿರುಪಮ ನಿರಂಜನ ಕರುಣಾಶರಧಿಯೇ ಶ್ರೀಧರ ಶ್ರೀನಿವಾಸ ಸುರರಾಮಸ್ತಕ ಮಣಿ ಪರತತ್ವ ಅಣೋರಣಿ ತುರಗವದನ ದೇವ ವಿಜಯ ವಿಠಲರೇಯ ಸರಿಗಾಣೆ ನಿನಗೆ ಎನಗೆ ಕರುಣಾ ಮಾಡು. ಸಾಧನವೆಂಬುದು ಆವದು ಹಾದಿ ಒಂದಾದರೂ ಕಾಣೆನೋ ಕ್ರೋಧ ಮದಗಳಿಂದ ಕಾಲವ ಪೋಗಾಡಿ ಈ ದೇಹವೇ ವ್ಯರ್ಥವಾಗಿ ದಿನವ ಕಳೆದೆ. ಸಾಧುಗಳ ಸಂಗ ಕ್ಷಣವಾದರೂ ಮಾಡಿ ಪಾಥೆ ಬಿಗಿಯಲಿಲ್ಲ ಹರಿ ನಿನ್ನ ನಗರಿಗೆ ಬೋಧ ಮೂರುತಿ ನಮ್ಮ ವಿಜಯ ವಿಠಲ ನಿನ್ನ ಪಾದವನಂಬದಲೇ ಪತಿತನೋ ನಾನದೇ. ತಿಳಿದು ಎನ್ನ ಮನಸ್ಸು ಚಂಚಲವಾಗಿ ಸುಳಿಯೆಂಬೋ ಭವದೋಳು ಶಿಲುಕಿ ಸುತ್ತುತ್ತಲಿದೆ. ಹೊಳೆಯ ತುಂಬಿದ ವಾರ್ತಿ ದೂರದಿಂದಲಿ ಕೇಳಿ ಶಿಲೆಯ ಮೇಲೆ ದಾಟಿ ಹೋಗುವೆನೆಂದು ಯೋಚಿಸಿ ತಲೆಯಲ್ಲಿ ಧರಿಸಿ ಆ ಹೊಳೆಯ ತೀರಕ್ಕೆ ಬಂದು ಜಲದೋಳು ಶಿಲೆ ಇಟ್ಟು ಬೆರಗಾಗಿ ನಿಂತಂತೆ ಹೊಲೆ ಸಂಸಾರದೋಳು ಶಿಲ್ಕಿ ಇದ್ದು ಈ ಪರಿಯಲ್ಲಿ ಹಲವು ಯೋಚನೆ ಮಾಡಿ ಹಕ್ಕಲ ಮನನಾದೆ. ಕಲಿವಿನಾಶನ ರಂಗ ವಿಜಯ ವಿಠಲ ನೀನೆ ಸಲಹಬೇಕಯ್ಯ ಸಂತತ ಎನ್ನ ಬಿಡದಲೇ. ಹಾರುವುದು ಮನ ಕಂಡ ಕಡೆಯಲ್ಲಿ ಮೀರುವುದು ಎನ್ನ ವಶಕ್ಕೆ ನಿಲ್ಲದಲೇವೆ. ಸೇರುವುದು ಅನ್ಯ ವಚನವೇ ಸವಿಯೆಂದು ಕೋರುವುದು ದುರ್ಗತಿ ಪಂಥ ಆವಾಗ. ಜಾರುವುದು ಸಜ್ಜನರ ಕಾಣುತ್ತ ಹಿಂದೆ ನಾರುವುದು ಅಹೋರಾತ್ರಿ ದುರ್ಗಂಧದಲ್ಲಿ. ತಾರುವುದು ಕಿಂಚಿತ ಪುಣ್ಯವಿದ್ದರೂ ಸಾರಿದವರ ದಾತ ವಿಜಯ ವಿಠಲ ಕೃಪಾವಾರಿದಿಯೇ ನಿನ್ನ ಆರಾಧಿಸುವೆ ನೆಂತೋ. ಅಪರಾಧನಂತವಿರಲು ಕೃಪೆಯಿಂದಲಿ ನೋಡುತ್ತ ಅಪಾರ ಮಹಿಮೆ ನೀ ಪತನಗೈಸೋದು. ಉಪಚರಣ ಎನ್ನದೇನೋ ಉಪಕಾರ ನಿನ್ನ ದಯ್ಯ ಜಪ ತಪದಿಂದಲಿ ಇದು ಉಪಶಮನವಾಗುವುದೇ. ಗುಪ್ಪಿತವಾಗಿದ್ದ ನಾಮ ಉಪಗೀತ ಮಾಡಿದರೆ ತಪ್ಪಿಸುವ ಕರ್ಮಗಳ ಅಪಹಾಸವಾಗುವವು. ಕಪಟ ನಾಟಕ ನಮ್ಮ ವಿಜಯ ವಿಠಲರೇಯ ಅಪವರ್ಗಕ್ಕೆ ನಿನ್ನ ತಪವು ಒಂದಲ್ಲದೆ ಇಲ್ಲ. ಸರ್ವ ಸಾಧನದೊಳಗೆ ನಿನ್ನ ನಾಮಕ್ಕೆ ಸರಿ ಉರ್ವಿಯೊಳಗೆ ಇಲ್ಲ ವಿಜಯ ವಿಠಲ ದೊರೆಯೇ. ಸರ್ವ ಸಾಧನದೊಳಗೆ ನಿನ್ನ ನಾಮಕ್ಕೆ ಸರಿ ಊರ್ವಿಯೊಳಗೆ ಇಲ್ಲ ವಿಜಯ ವಿಠಲ ದೊರೆಯೇ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಸುಳಾದಿ. ಸಕಲ ಸಾಧನದರೊಳಗೆ ಹರಿಯ ನಾಮವೇ ಮುಖ್ಯ, ಅನ್ಯ ಯಾವುದೂ ಇಲ್ಲ ಅಂತ ಹೇಳೋ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಶರಣಾಗತ ವಜ್ರ ಪಂಜರ ಜರಾ ಮರಣ ವಿರಹಿತ. ಶರಣು ಅಂತ ಹೋದವರಿಗೆ, ರಕ್ಷಣೆ ಬೇಡುವವರನ್ನು ವಜ್ರದಂತೆ ಗಟ್ಟಿಯಾದ ತನ್ನ ಕವಚ ಅದರೊಳಗೆ ಇಟ್ಟು ರಕ್ಷಿಸೋ ಆತ ನಮ್ಮಪ್ಪ. ಜರಾಮರಣ ವಿರಹಿತ, ಮುದಿತನ ಇಲ್ಲ, ಮರಣ ಇಲ್ಲ,
ಇದಕ್ಕೆ ಮುಕ್ತನಾದವನು, ಮುದಿತನ ಮರಣದಿಂದ ಮುಕ್ತನಾದವನು, ವಿಶ್ವಕಾಯ, ವಿಶ್ವವನ್ನೇ ತನ್ನ ಶರೀರವಾಗಿ ಧರಿಸಿದವನು. ಇದು ವಿರಾಟ್ ರೂಪದೊಳಗೆ ನಮಗೆ ಚಿಂತನದೊಳಗೆ ಬರುತ್ತೆ. 14 ಲೋಕಗಳು ಎಲ್ಲ ದೇವರ ಇದು ಶರೀರದೊಳಗೆ ಬರೋದು ಅಂಥೇಳಿ. ವಿಶ್ವವನ್ನೇ ತನ್ನ ಶರೀರವಾಗಿ ಇದ್ದವನು, ಕುಂಜರಪತಿ ಪ್ರಿಯ, ಗಜೇಂದ್ರನ ಪ್ರಿಯನಾದವನು. ಗಜೇಂದ್ರ ಮೋಕ್ಷದಲ್ಲಿ ನಾವು ನೋಡಬಹುದು. ಗಜೇಂದ್ರನ ಪ್ರಿಯನಾದವನು, ಸರಸ ಸದ್ಗುಣ ಸಾಂದ್ರ, ಸೌಂದರ್ಯ ಪೂರ್ಣನಾಗಿದ್ದಾನೆ, ಸದ್ಗುಣದಿಂದ ಪರಿಪೂರ್ಣನಾಗಿದ್ದಾನೆ. ಶರಣು ಯದುಕುಲೇಂದ್ರ, ಯದುಕುಲ ವಂಶಕ್ಕೆ ಅಂದರೆ ಕೃಷ್ಣನಿಗೆ ಶರಣು ಅಂತ ಬೇಡ್ಕೊಂಡ್ರೆ ಆಗ ಯಾರು ಹಾಗೆ ಹೋಗಿ ಕೃಷ್ಣನ ಶರಣು ಅಂತ ಬೇಡ್ಕೊಂಡ್ರೆ ಅವನ ವಜ್ರ ಕವಚದೊಳಗೆ ಇಟ್ಟಂಗೆ ತನ್ನ ಕರುಣಾ ಕವಚದೊಳಗೆ ಇಡ್ತಾನೆ ಅಂಥೇಳಿ. ನಿರಯ ವಿದೂರ, ನರಕದಲ್ಲಿಂದ ಬಹಳ ದೂರವಾಗಿ ಇಡುವವನು ನಮ್ಮನ್ನು. ಆಮೇಲೆ ನಿರ್ಜರ ಗುಣ, ಅಮರರು ಮನಸೂರೆಗೊಂಡವನು. ನಿರ್ಜರರ ಮನೋಹರ, ನಿರ್ಜರ ಗಣದವರ ಮನೋಹರ ಅಂದರೆ ದೇವತೆಗಳ ಮನಸ್ಸನ್ನು ಕೊಂಡವನು. ಪರಮಾತ್ಮ, ಸರ್ವೋತ್ತಮನಾದ ಆತ್ಮ. ಮೂಲ ಪುರುಷ, ಸೃಷ್ಟಿಯ ಮೂಲ ಪುರುಷ, ತಾನೇ ಮೊದಲಿಂದ ಇದ್ದವನು, ಕೊನೆಯವರೆಗೆ ಇರುವವನು, ಯಾವಾಗಲಿಂದ ಇದ್ದಾನೆ ಎಂಬುದು ಯಾವಾಗಲಿಂದ ಅವನೇ ಇದ್ದವನು, ಮೊದಲಿಂದ ಮೂಲ ಪುರುಷ. ಅಪರಿಚ್ಛಿನ್ನ, ಎಲ್ಲಿ ಮಿತಿ ಇಲ್ಲ ಅವನಿಗೆ. ಅಪರಿಚ್ಛಿನ್ನ ಮೂರ್ತಿ, ಮಿತಿ ಇಲ್ಲದ ಮೂರ್ತಿ. ಮುರವೈರಿ, ಮುರಾಸುರ ಅಂಬೋ ರಾಕ್ಷಸನ ವೈರಿ, ಶತ್ರು. ಮುಕುಂದ, ಮುಕ್ತಿ ಕೊಡುವವನು, ಮುಕ್ತಿದಾಯಕನು. ಸರಸಿಜ ನಯನ, ಕಮಲ ನೇತ್ರ ಉಳ್ಳವನು. ನಿರ್ವಿಕಾರ, ಎಲ್ಲ ದೇವರ ಗುಣಗಳನ್ನು ಚಿಂತನೆ ಮಾಡ್ತಾ ಇದ್ದಾರೆ ವಿಜಯದಾಸರಲ್ಲಿ. ಅಂದರೆ ಈ ಸಾಧನೆ ಮಾಡಬೇಕು ಅಂದಾಗ ದೇವರ ಗುಣಗಳ ಚಿಂತನೆ ಭಾಳ ಬೇಕು ನಮಗೆ. ಬದಲಾವಣೆ ಇಲ್ಲದವ, ನಿರ್ವಿಕಾರ. ನಿರ್ಭಯನು, ಭಯ ಅಂಬೋದಿಲ್ಲ. ನಿರುಪಮ, ಅಪರೂಪವಾಗಿ ಇದ್ದವನು, ಆತಗೆ ಸಮಾನ ಯಾರೂ ಇಲ್ಲ. ನಿರಂಜನ, ದೋಷರಹಿತನು. ಶರದಿಯೇ, ಕರುಣಾಶರದಿಯೇ ಅಂತ ಹೇಳ್ಬೋದು. ಕರುಣೆಯ ಸಾಗರ ಅವನು. ಶ್ರೀಧರ, ಲಕ್ಷ್ಮೀದೇವಿಯನ್ನು ಧರಿಸಿದವನು. ಶ್ರೀನಿವಾಸ, ಸುರರ ಮಸ್ತಕ ಮಣಿ, ದೇವತೆಗಳ ತಲೆಯ ಮೇಲೆ ಮಣಿ ಅಂತ ಅನ್ಬೋದು. ಅಂದರೆ ಎಲ್ಲ ದೇವತೆಗಳಿಗಿಂತ ಶ್ರೇಷ್ಠನಾದವನು. ಪರತತ್ವ, ಶ್ರೇಷ್ಠ ತತ್ವ. ಅಣೋರಡಿ, ಅಣುವಿಗಿಂತ ಸಣ್ಣವನು, ದೊಡ್ಡದಕ್ಕಿಂತ ದೊಡ್ಡವನು. ಆಗ ತುರಗವದನ ದೇವ ಅಂದರೆ ಹಯಗ್ರೀವ ದೇವ, ಹಯಗ್ರೀವ ರೂಪ ಪರಮಾತ್ಮ. ವಿಜಯ ವಿಠ್ಠಲರೇಯ, ಸರಿಗಾಣೆ ನಿನಗೆ ಎನಗೆ ಕರುಣ ಮಾಡು. ದೇವರನ್ನ ಬೇಡ್ಕೊಳ್ಳೋ ಕಾಲಕ್ಕೆ ನಿತ್ಯ ಒಂದು ರೂಪಚಿಂತನೆ ಇರಬೇಕು. ಹೀಗಿದ್ದಾರೆ ದೇವರು, ಹೀಗಿದ್ದಾರೆ ದೇವರು, ಹೀಗಿದ್ದಾರೆ ದೇವರು ಅಂತ ಅನ್ಕೋತಾ ಕೋಟಿ ಸೂರ್ಯ ಪ್ರಕಾಶನಾಗಿ ಇದ್ದಾನೆ, ಕೋಟಿ ಚಂದ್ರಕಾಂತಿಯುತವಾಗಿ ಇದ್ದಾನೆ, ಕಾಡಲ ಶಯನದೊಳಗೆ ಮಲ್ಕೊಂಡಿದ್ದಾನೆ. ಅವನ ಪಾದಗಳಲ್ಲಿಂದ ಹಿಡ್ಕೊಂಡು ವಸ್ತ್ರ, ಅವನು ಹುಟ್ಟಿದ ವಸ್ತ್ರ, ಹಾಗೆ ನಡುವಿಗೆ ಒಡ್ಯಾಣ, ತ್ರಿವಳಿ ಸರ, ಕೈಯಲ್ಲಿ ಶಂಖಚಕ್ರ ಧಾರಿಯಾಗಿ ಇದ್ದಾನೆ. ಕಂಬುಗ್ರೀವ, ಕುತ್ತಿಗೆ ಶಂಖದಂಥ ಕುತ್ತಿಗೆ ಉಳ್ಳವನು. ಎದೆಯಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ. ಹೊಟ್ಟೆಯಲ್ಲಿ ಈ ಸೃಷ್ಟಿ ಕೊನೆಯಲ್ಲಿ ನಾವೆಲ್ಲರೂ ಅಲ್ಲೇ ಹೋಗಿ ಇರೋದು ಪ್ರಳಯ ಕಾಲದೊಳಗೆ. ಹೀಗೆ ಚಿಂತನೆ ಮಾಡ್ತಾ ಹೋದಾಗೆ ಆಮೇಲೆ ಆತನ ಗುಣಗಳ ಚಿಂತನೆ ಕೂಡ ಮಾಡಬೇಕು. ಗುಣಗಳ ಚಿಂತನೆ ನಿರ್ವಿಕಾರ, ನಿರ್ಭಯ, ನಿರುಪಮ, ನಿರಂಜನ, ಕರುಣಾಶರಧಿಯೇ, ಶ್ರೀಧರ, ಆಮೇಲೆ ಮುಕುಂದ ಅಂತ ಕೇಳಿದಾಗೆಲ್ಲ ನಮಗೆ ಮುಕ್ತಿಗೆ ಹತ್ತಿರ ಕರ್ಕೊಂಡು ಹೋಗ್ತಾನೆ. ಹಾಗೆ ಮೂಲ ಪುರುಷ, ನಿರ್ಜರ ಗಣಕ್ಕೆ ಮನೋಹರವಾದವನು, ನರಕದಿಂದ ದೂರ ಇದ್ದವನು, ನರಕದಿಂದ ದೂರ ಇಡುವವನು. ಹೀಗೆ ನಾವು ಏನೇನು ಕೇಳ್ತಾ ಇರ್ತೀವೋ ಆ ಲಕ್ಷಣಗಳು ನಮ್ಮ ಒಳಗೆ ಸ್ವಾಮಿ ಜಾಸ್ತಿ ಹುಟ್ಟಿಸ್ತಾನೆ. ಮುರವೈರಿ ಅಂತ ಪ್ರಾರ್ಥನೆ ಮಾಡಿದ್ವಿ. ನಮ್ಮ ಒಳಗೆ ಒಂದು ಮುರ ಇರ್ತಾನೆ. ನಾನೇ ಅಹಂಕಾರ ಇದ್ದ ಕಲಿ ಇರ್ತಾನೆ. ಆ ನಾನು ಎಂಬೋ ಕಲಿನ ವೈರಿಯಾಗಿ ತಾನು ಬಂದು ಅದನ್ನು ಕತ್ತರಿಸಿ ಹಾಕ್ತಾನೆ. ಹಾಗೆ ಅಪರಿಚ್ಛಿನ್ನ,
ಸೀಮನೇ ಇಲ್ಲ ಆತನಿಗೆ. ನಮಗೆ ದೇವರ ನಾಮಸ್ಮರಣೆಯಲ್ಲಿ ಸೀಮೆ ಇಲ್ಲಾರ್ದಾಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ನಿರ್ವಿಕಾರ, ನಿರ್ಭಯ, ಭಯ ಇಲ್ಲಾರ್ದಾಗಿ ಮಾಡ್ತಾನೆ. ಅಂದರೆ ಎಲ್ಲದರೊಳಗೆ ನಮ್ಗೆ ಏನಾದರೂ ತ್ರಾಸಾಯಿತು ಅಂತಂದರೆ ಇವ್ರೇನು ಹೇಳ್ತಾರೋ ಅವ್ರೇನು ಹೇಳ್ತಾರೋ ಇದ್ರ ಬಗ್ಗೆ ಭಯ ಇರ್ತದೆ. ದೇವರ ಬಗ್ಗೆ ಧ್ಯಾಸ ಇರಲ್ಲ, ಅದನ್ನು ಕಳೆದು ದೇವರ ಬಗ್ಗೆ ಧ್ಯಾಸ ಕೊಡ್ತಾನೆ. ಈ ಥರ ನಾವು ದೇವರನ್ನು ಏನೇನು ಮಾಡ್ತಾ ಹೋಗ್ತೀವೋ, ಗುಣಚಿಂತನೆ ಮಾಡ್ತಾ ಹೋಗ್ತೀವೋ, ಆ ಗುಣಗಳನ್ನು ಸ್ವಲ್ಪ ಮಟ್ಟಿಗೆ ನಮ್ಮ ಒಳಗೆ ಪ್ರಕಟೀಕೃತ ಮಾಡಿ ತನ್ನ ನಾಮಸ್ಮರಣೆ ನಮ್ಮಿಂದ ಬಿಡಲಾರ್ದಾಗಿ ಮಾಡಿಸ್ತಾನೆ. ಅದಕ್ಕೆ ಇಲ್ಲಿ ವಿಜಯದಾಸರು ಬರೀ ಗುಣಚಿಂತನೆ ಮಾಡ್ತಾ ಹೋಗಿದ್ದಾರೆ ಇಲ್ಲಿ. ಆಮೇಲೆ ಸಾಧನವೆಂಬುದು ಆವದು ಆವದು, ಇಷ್ಟೆಲ್ಲ ಗುಣಚಿಂತನೆ ಮಾಡಿ ಸಾಧನ ಅಂದರೆ ಏನು, ಯಾವುದು ಸಾಧನ ಅಂದರೆ ಹಾದಿ ಒಂದಾದರೂ ಕಾಣೆನೋ ಕಾಣೆನೋ. ಎಷ್ಟೋ ಜನ ಅನ್ಕೋತಾ ಇರ್ತೀವಿ ಸಾಧನ ಮಾಡಬೇಕು ಅಂಥೇಳಿ. ಬೆಳಗ್ಗೆ ಕೂಡ್ತೀವಿ, ಒಂದು 4 ದೇವ್ರನಾಮ, ಒಂದೆರಡು ಸುಳಾದಿ, ಒಂದೆರಡು ಏನೋ ಇದು ಕೇಳೋದು, ಇಲ್ಲ ಭಾಗವತ ಕೇಳೋದು, ಇಲ್ಲ ಭಾಗವತ ಓದೋದು, ಆಯಿತು. ಮತ್ತು ಸಾಯಂಕಾಲ ಮಧ್ಯಾಹ್ನ ಎಲ್ಲ ಟಿ ವಿ ನೋಡಿದ್ವಿ, ಹಾಳು ಹರಟಿ ಮಾಡಿದ್ವಿ, ಎಲ್ಲ ಮಾಡ್ಕೊಳ್ಳೋದು. ಮತ್ತು ಸಾಯಂಕಾಲ ಒಂದು ಅರ್ಧ ಗಂಟೆ ದೇವ್ರ ದೀಪ ಹಚ್ಚಿಡೋದು, ಒಂದಿಷ್ಟು ಮಾಡೋದು. ಇದು ಸಾಧನ ಅಲ್ಲ. ಅದಕ್ಕೆ ಸಾಧನ ಅಂದರೆ ಏನು, ಆವದು ಆವದು ಕಾಣೆನೋ, ಹಾದಿ ಒಂದಾದರೂ ಕಾಣೆನೋ ಒಂದು ಹಾದಿ ಗೊತ್ತಾಗ್ತಾ ಇಲ್ಲ. ಸಾಧನ ಅಂದರೆ ಏನು, ಯಾವುದು, ಒಂದು ನಿಜವಾದ ಮಾರ್ಗ ಅಂಬೋದು ಗೊತ್ತಾಗ್ತಾ ಇಲ್ಲ. ಕನಿಷ್ಠ ಒಂದು ದಾರಿ ಈ ಥರ ಹೋದರೆ ಸಾಧನ ಅಂಥೇಳಿ ಕಾಣಿಸ್ತಾ ಇಲ್ಲ ನಮಗೆ. ಕ್ರೋಧ ಮದಗಳಿಂದ ಕಾಲವ ಪೋಗಾಡಿ, ಕ್ರೋಧ, ಅಹಂಕಾರ, ಕಾಮ ಮೊದಲಾದ ದುರ್ಗುಣಗಳಿಂದ ಕಾಲವನ್ನು ವ್ಯರ್ಥವಾಗಿ ನಾವು ಮಾಡ್ತಾ ಇದ್ದೀವಿ. ಸಿಟ್ಟು, ಅಹಂಕಾರ, ನಾನು 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 ಅಂಬೋದು ಇದು ಮಾತ್ರ ಬಿಡ್ತಾ ಇಲ್ಲ. ಸ್ವಾಮಿ ಮಾಡಿಸ್ತಾ ಇದ್ದಾನೆ ಅಂಬೋದನ್ನು ಒಂದು ಕ್ಷಣವೂ ನಾವು ಅಂಬೋದಿಲ್ಲ. ಇವತ್ತು ಒಂದು ಏನಾದರೂ ದೇವ್ರನಾಮ ಹೇಳಿದ್ವಿ ಅಂತಂದರೆ ನಾನು ಹೇಳಿದೆ, ಇವತ್ತು ನಾನು ಹೇಳಿದೆ, ನಾನು ಇಷ್ಟ ಆಯಿತು, ನಾನಿದು ಮಾಡಿದೆ, ಇದರೊಳಗೆ ಆಗೋಯ್ತು. ಸ್ವಾಮಿ ಮಾಡಿಸಿದ ಅಂಬೋದು ಬರಬೇಕು. ಅದಕ್ಕೆ ಕಾಲ ವ್ಯರ್ಥವಾಗಿ ಪೋಗಾಡ್ತಾ ಇದ್ದೀವಿ. ಈ ದೇಹವೇ ವ್ಯರ್ಥವಾಗಿ ದಿನವ ಕಳೆದೆ. ಈ ದೇಹನ್ನೇ ನಿಷ್ಪ್ರಯೋಜನವಾಗಿ ದಿನಗಳನ್ನು ಕಳೀತಾ ಹೋಗ್ತಾ ಇದ್ದೀವಿ. ಅದಕ್ಕೆ ವೇಣುಗೋಪಾಲ್ ದೇವರ ಸ್ತುತಿಯಲ್ಲಿ ಬರುತ್ತೆ, ನನಗೆ ಭಾಳ ಇಷ್ಟವಾದ ಹಾಡೋದು, ಎನ್ನ ಸ್ವಾಮಿ ಎನ್ನ ಸರ್ವಸ್ವಾಮಿ ಭಿನ್ನರಹಿತ ಅಖಿಲ ಜಗದಂತರ್ಯಾಮಿ, ಅವಗತಿಯೋ ಇನ್ನಾವಗತಿಯೋ ಅವಗತಿಯೋ ಎನ್ನಗಾವಗತಿಯೋ, ಬಂದ ಕಾರ್ಯವಾಗಲಿಲ್ಲ ಇಂದು ಬ್ರಹ್ಮ ದೇಹ ಧರಿಸಿ, ಮುಂದೆ ಗತಿ ಯಾವುದಯ್ಯ ಸಿಂಧು ಶಯನ ಅರವಿಂದ ನಯನ. ಬಂದ ಕಾರ್ಯನೇ ಆಗಲಿಲ್ಲ. ಈ ಬ್ರಹ್ಮದೇಹ ಅಂತಂದು ಬ್ರಾಹ್ಮಣ ದೇಹ ಧರಿಸಿದ್ದೀವಿ, ಬಂದ ಕಾರ್ಯ ಆಗಲಿಲ್ಲ. ದೇಹವು ವ್ಯರ್ಥವಾಗಿ ದಿನ ಕಳೀತಾ ಇದ್ದೀವಿ. ಸಾಧುಗಳ ಸಂಘ, ಸಂತರು ಭಕ್ತರ ಇವರ ಸಂಘ ನಮಗೇನು ಬೇಕಾಗಿದೆನೋ ಕ್ಷಣವಾದರೂ ಮಾಡಿ ಅವರ ಜೊತೆ ಇದ್ದು, ಇದು ಇಂಥ ಗ್ರೂಪ್ಗಳು ನಾವು ಏನಿದ್ದೀವೋ ಅದರೊಳಗೆ ನಿತ್ಯ ದೇವರ ನಾಮ ಸ್ಮರಣೆಗಳು, ಭಾಗವತಾದಿಗಳು, ಚಾತುರ್ಮಾಸದ್ದು ಇದ್ರ ಬಗ್ಗೆ ಹೇಳೋದು, ಇಂಥದ್ರೊಳಗೆಲ್ಲ ನಾವಿದ್ದರೆ ಅದು ಸಾಧುಗಳ ಸಂಘ ಕ್ಷಣವಾದರೂ ಮಾಡಬೇಕಂತೆ. ಅವಾಗೆ ಪಾಥೆ ಬಿಗಿಯಲಿಲ್ಲ, ಅದು ನಾವು ಮಾಡಲೇ ಇಲ್ಲ. ಇವಾಗಾದರೂ ಈ ಥರ ಕಲಿಯುಗದ್ರೊಳಗೆ ಈ ವಾಟ್ಸಪ್ ಗ್ರೂಪ್ಗಳೊಳಗೆ ಇದೊಂದು ಬರ್ತಾ ಇದ್ದಾವೆ. ಪಾತೆ ಬಿಗಿಯಲಿಲ್ಲ ಅಂದರೆ ಹಾದಿ ಮಾಡ್ಕೊಲಿಲ್ಲ ಹರಿ ನಿನ್ನ ನಗರಕ್ಕೆ, ದಾರಿಯನ್ನು ಬಿಗಿಯಲಿಲ್ಲ, ಹಿಡಿಯಲಿಲ್ಲ ನಿನ್ನ ಧಾಮ ನಗರಿಗೆ. ನಿನ್ನ ಧಾಮ ಅಂದರೆ ಮೋಕ್ಷ, ಇದು ವೈಕುಂಠಕ್ಕೆ ಹಾದಿನೇ ಆಗಲಿಲ್ಲ, ಅಂದರೆ ಮೋಕ್ಷಕ್ಕೆ ಹಾದಿ ಸಿಗಲಿಲ್ಲ ಅಂಥೇಳಿ. ಬೋಧನ ಮಾಡ್ತಾ ಮೂರ್ತಿ ಜ್ಞಾನ ಸ್ವರೂಪಿಯಾದ ನಮ್ಮ ವಿಜಯ ವಿಠಲ, ನಿನ್ನ ಪಾದವ ನಂಬದಲೇ ಪತಿತನು ನಾನಾದೆ. ನಿನ್ನ ಪಾದವೇ ನಂಬಲಿಲ್ಲಪ್ಪ, ನಾನು ಪಾತಕ್ಕೆ ಆಗಿಬಿಟ್ಟೆ, ಬಿತ್ತು ಬಿಡ್ತಾ ಇದ್ದೀನಿ, ಎಲ್ಲೂ ಅಂದಂಥ ಮಸ್ಸಿಗೆ ಹೋಗ್ತೀನೇನೋ ಅಂತ ಅನ್ನಿಸ್ತಾ ಇದೆಯಪ್ಪ. ನಿನ್ನ ನಾಮಸ್ಮರಣೆ ಬಿಟ್ಟುಬಿಟ್ಟು ಇಷ್ಟೂ ದಿನ ಜನ್ಮ ಕಳೆದು ಬಿಟ್ಟುವೆ. ವ್ಯರ್ಥವಾಗಿ ಅಹಂಕಾರದರೊಳಗೆ ನಾನು ಅಂಬೋದ್ರೊಳಗೆ ಬಿದ್ದು ಕಾಲಹರಣ ಮಾಡಿ ಈ ಬಂದಿದ್ದ ಎದಕ್ಕೆ ಬಂದಿದ್ದೀವಿ ನಾವು, ಈ ಬ್ರಾಹ್ಮಣ ಜನ್ಮ ಕೊಟ್ಟಿದ್ದು ಎದಕ್ಕೆ, ಅದರೊಳಗೆ ಮಧ್ವ ಜನ್ಮ ಕೊಟ್ಟಿದ್ದು ಎದಕ್ಕೆ ಅಂತಂದರೆ ಸಾಧನೆ ಮಾಡಿಕೊಂಡು ಸ್ವಾಮಿಯನ್ನು ತಿಳ್ಕೊಂಡು
ನಿತ್ಯ ಮಾಡುವ ಕೆಲಸದೊಳಗೆ ಸ್ವಾಮಿ ನಿಂತು ಮಾಡಿಸ್ತಾ ಇದ್ದಾನೆ ಎಂಬ ಅನುಸಂಧಾನ ತಂದ್ಕೊಂಡು, ಅವನು ಮಾಡಿಸ್ಲಿಲ್ಲ ಅಂದರೆ ನಮಗೆ ಹೆಜ್ಜೆ ಹಾಕೋಕ್ಕೆ ಆಗಲ್ಲ, ಅವನು ನಿಂದ್ರಿಸ್ಲಿಲ್ಲ ಅಂತಂದರೆ ನಾವು ನಿಂದಿರ್ಲಾರ್ವೆ. ಇದನ್ನು ತಿಳ್ಕೊಂಡು ನಾವು ನಿತ್ಯ ಮಾಡಿಕೊಂಡ್ರೆ ಅದೇ ಸಾಧನೆ ಆಗೋದು. ಅದನ್ನು ಬಿಟ್ಟು ಪೂಜೆ ಮಾಡ್ತೀವಿ, ನಾನು ಮಾಡಿದೆ ಎಂಬೋ ಅಹಂಕಾರ, ದೇವರ ನಾಮ ಹೇಳ್ತೀವಿ, ನಾನು ಮಾಡಿದೆ ಎಂಬೋ ಅಹಂಕಾರ, ಇದರೊಳಗೆ ಕಾಲಹರಣ ಮಾಡಿಬಿಡ್ತಾ ಇದ್ದೀನಪ್ಪ, ಪತಿತನೂ ಆಗಿಬಿಟ್ಟಿದ್ದೀನಿ ನಾನು ಅಂಥೇಳಿ ವಿಜಯದಾಸರು ಇಲ್ಲಿ ಹೇಳ್ತಾ ಇದ್ದಾರೆ. ವಿಜಯದಾಸರಂಥವರು ಇದು ನಮ್ಮ ಸಲುವಾಗಿ ಹೇಳ್ತಾ ಇರೋದು. ನಾವು ನಿತ್ಯ ನಾನು ಎಂಬೋ ಅಹಂಕಾರದೊಳಗೆ ಇದ್ದವರು ಅದನ್ನು ತೆಕ್ಕೊಂಡು ದೇವರ ಸಾಧನ ಬಗ್ಗೆ ಹೋಗಬೇಕು ಅಂಥೇಳಿ ಇದರೊಳಗೆ ಹೇಳಿರೋದು. ತ್ರಿವಿಡ ತಾಳದಲ್ಲಿಂದ ಇನ್ನೊಂದು ಇದರೊಳಗೆ ನೋಡೋಣ. ಹರಿ ಶ್ರೀನಿವಾಸ. ಸಾಧುಗಳ ಸಂಘ ಕ್ಷಣವಾದರೂ ಮಾಡಲಿಲ್ಲ, ನಾನು ವೈಕುಂಠಕ್ಕೆ ಅಂದರೆ ಮೋಕ್ಷಕ್ಕೆ ಹಾದಿನೇ ಮಾಡ್ಕೊಳ್ಳಿಲ್ಲ ಅಂಥೇಳಿ ಹೇಳಿದರು. ಇವಾಗ ತಿಳಿದು ಯಾಕೆ ಹಾಗಾಗ್ತಾ ಇದೆ ಅಂತ ಅಂಬೋದನ್ನು ಹೇಳ್ತಾ ಇದ್ದಾರೆ. ತಿಳಿದು ಎನ್ನ ಮನಸ್ಸು ಚಂಚಲವಾಗಿ ಗೊತ್ತಿದೆ. ಬ್ರಾಹ್ಮಣ ಜನ್ಮ ಬಂದಿದ್ದೇ ಅಪರೂಪ, ಮಧ್ವ ಜನ್ಮ ಬಂದಿದ್ದೇ ಅಪರೂಪ, ಇಷ್ಟೆಲ್ಲ ದಾಸರು ಹರಿದಾಸರು ಎಲ್ಲ ಬರೆದಿದ್ದಾರೆ, ಮಧ್ವಾಚಾರ್ಯರು ಇಷ್ಟೆಲ್ಲ ಮಾಡಿಕೊಟ್ಟು ಹೋಗಿದ್ದಾರೆ ನಮಗೆ. ಅದನ್ನೆಲ್ಲ ಮಾಡಬೇಕು ಅಂತ ಗೊತ್ತು. ತಿಳಿದು ಎನ್ನ ಮನಸ್ಸು ಮನಸ್ಸು ಚಂಚಲವಾಗಿದ್ದು ಒಂದು ಕಡೆ ಇರೋದಿಲ್ಲ. ಸುಳಿ ಎಂಬೋ ಭವದಳು, ಅದೇನು ಗಾಳಿಯ ಸುಳಿ ಅಂತ ಹೇಳ್ತಾರೆ ನೋಡ್ರಿ, ಆ ಸುಳಿ ಎಂಬೋ ಭವನದೊಳಗೆ ಸಿಗಕ್ಕೊಂಬಿಟ್ಟಿದ್ದೀವಿ ನಾವು. ಆ ಭವ ಅಂದರೆ ಸುಳಿ ಎಂಬೋ ಈ ಸಂಸಾರ ಭವ, ಈ ಭವದೊಳಗೆ ಸಿಕ್ಕಕ್ಕೊಂಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಅಂದರೆ ಸಿಗಬಿದ್ದುಬಿಟ್ಟಿದ್ದೀವಿ. ಸುಳಿ ಎಂಬುದು ಇದರೊಳಗೆ ನಾವು ಸಿಗಕ್ಕೊಂಬಿಟ್ಟಿದ್ದೀವಿ. ಚಕ್ರವಾತ ಇದ್ದಂಗೆ ಅದು. ಆ ಸಂಸಾರ, ಈ ಜನನ ಮರಣ, ಇದು ಈಗ ಗುಂಡು ತಿರುಗ್ತಾನೇ ಇರುತ್ತೆ. ಹುಟ್ಟುತ್ತೀವಿ ಮತ್ತು ಸಾಯ್ತೀವಿ, ಹುಟ್ಟುತ್ತೀವಿ ಮತ್ತು ಸಾಯ್ತೀವಿ, ಹುಟ್ಟುತ್ತೀವಿ ಮತ್ತು ಸಾಯ್ತೀವಿ, ಇದರೊಳಗೆ ಸಿಕ್ಕಕ್ಕೊಂಬಿಟ್ಟಿದ್ದೀವಿ. ಶಿಲ್ಕಿ ಸುತ್ತುತ್ತಲಿದೆ, ಅದೇ ಥರ ಸುತ್ತತಾನೇ ಇದ್ದೀವಿ. ಹೊಳೆಯ ತುಂಬಿದ ವಾರ್ತಿ ದೂರದಿಂದಲೇ ಕೇಳಿ. ಇದನ್ನು ಹೇಗೆ ಹೇಳ್ತಾ ಇದ್ದಾರೆ ಅಂದರೆ, ಒಂದು ನದಿ ತುಂಬಿದೆ ಅಂಥೇಳಿ ಯಾರೋ ಹೇಳಿದರು ದೂರಲ್ಲಿಂದ. ಅದನ್ನು ನಾವು ದೂರದಿಂದಲೇ ಕೇಳಿ, ಆ ನದಿ ತುಂಬಿದೆ ಅಂತ ಕೇಳಿದ ಮೇಲೆ ಶಿಲೆಯ ಮೇಲೆ ದಾಟಿ ಹೋಗುವೆನೆಂದು ಒಂದು ಕಲ್ಲು ಹಾಕಿ ಅದ್ರ ಮೇಲಿಂದ ನಡ್ಕೊಂಡು ಹೋಗ್ತೀನಿ ಅಂತ ಯೋಚನೆ ಮಾಡಿ, ತಲೆಯ ಮೇಲೆ ಆ ಕಲ್ಲನ್ನು ಧರಿಸಿ ಕಲ್ಲಿನ ಮೇಲೆ ಹೆಜ್ಜೆ ಇಟ್ಟು ದಾಟಿ ಬಿಡ್ತೀನಿ ಅಂಥೇಳಿ ಅಂದ್ಕೊಂಡು ಆಲೋಚನೆ ಮಾಡಿಕೊಂಡು ಆ ಹೊಳೆ ತೀರಕ್ಕೆ ಬಂದು, ಆ ನದಿಯ ತೀರಕ್ಕೆ ಬಂದು, ಆ ತಲೆ ಮೇಲೆ ಏನು ಕಲ್ಲು ತೊಗೊಂಬಂದಿದ್ದೀನೋ ಆ ಕಲ್ಲನ್ನು ನೀರಿನಾಗಿಟ್ಟು ಅದರ ಮೇಲೆ ಕಾಲಿಟ್ಟು ಬೆರಗಾಗಿ ನಿಂತಂತೆ, ಗಾಬರಿಯಾಗಿ ನಿಂತಿದ್ದೀವಿ. ಅದೇ ಥರ ಈ ಹೊಳೆ ಸಂಸಾರದಳು. ಈ ಹೊಳೆ ಎಂಬುದು ಸಂಸಾರದ ಈ ಸಮಾನವಾದ ಸಂಸಾರ. ಇದು ಇದರೊಳಗೆ ಶಿಲ್ಕಿದ್ದೀವಿ, ಕಲ್ಲಿನಂತೆ ಸಿಗಬಿದ್ದಿದ್ದೀವಿ. ಏನು ಅದೇನೋ ದೊಡ್ಡ ನದಿ ಏನಲ್ಲ ಆ ಹೊಳೆ, ಅದರೊಳಗಿಂದ ನಾನು ಪಾರಾಗಿ ಹೋಗ್ಬಿಡ್ತೀನಿ ಅಂಥೇಳಿ ಏನೋ ಕಲ್ಲು ಹೊತ್ಕೊಂಡು ಬರ್ತೀನಿ ಅಂತಂದು ಹೊತ್ಕೊಂಡು ಬಂದು ಅದನ್ನು ಕಲ್ಲಿನ ಮೇಲೆ ನಿಂತರೆ ಗಾಬರಿಯಾಗಿ ನಿಂತ್ಕೊಂಡ್ಬಿಟ್ವಿ ಅಂತ. ಅದಕ್ಕೆ ಹೀಗೆ ಹಲವಾರು ಯೋಚನೆಗಳನ್ನು ಒಳಗೆ ಬಂದು ನಾವು ಕಷ್ಟಪಡುವವನಾದರೆ ಹಕ್ಕಲಮನನಾದೆ, ಕಷ್ಟಪಡ್ತಾ ಇದ್ದೀವಿ. ಕಲಿ ವಿನಾಶ, ಕಲಿ ದೋಷವನ್ನು ನಾಶನ ಮಾಡುವವನು ವಿಜಯ ವಿಠಲ, ನೀನೇ ಸಲಹಬೇಕಪ್ಪ ನನ್ನ. ಈ ಸಂಸಾರವನ್ನು ದಾಟ್ತೀನಿ ಅಂತ ಯಾವ ಧೈರ್ಯದಿಂದ ನಾವು ಬಂದಿದ್ದೀವೋ ಗೊತ್ತಿಲ್ಲ. ನಾನು ಯೋಚನೆದೊಳಗೆ ಏನು ದೊಡ್ಡ ಅಗಾಧ ಇದನ್ನು ದಾಟ್ಕೊಂಡು ನಾನು ಸಾಧನೆ ಮಾಡ್ತೀನಿ ಅಂತ ಅನ್ಕೋತೀನಿ. ಹೋಗಿ ಆ ಸಂಸಾರದೊಳಗೆ ಸಮುದ್ರ ಇದ್ದಂಗೆ, ಅದು ನದಿ ಕೂಡ ಅಲ್ಲ ಸಮುದ್ರ ಇದ್ದಂಗೆ, ಹೋಗಿ ಅಲ್ಲಿ ಕಲ್ಲು ಹಾಕ್ಕೊಂಡು ನಿಂತರೆ ಅದು ನಮ್ಮನ್ನು ನಿಂದ್ರಗುಡಿಸ್ತದ, ಒಳಗೆ ಎಳ್ಕೊಂಡು ಹೋಗ್ಬಿಡ್ತದೆ ನಮ್ಮನ್ನು. ಹಾಗೆ ಅದರೊಳಗೆ ಇದ್ದು 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 ನಾವು ದೇವರ ನಾಮಸ್ಮರಣೆಯನ್ನೇ ಮರ್ತು ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು. ಆಮೇಲೆ ಅಟ್ಟತಾಳದೊಳಗೆ ಹಾರುವುದು ಮನ ಕಂಡೆಯಲ್ಲಿ. ನನ್ನ ಮನಸ್ಸು ಒಂದು ಕಡೆ ಇರೋದಲ್ಲಂತೆ, ಕಂಡ ಕಡೆ ಹಾರ್ತಾನೇ ಇದೆ. ಅದು ಮಾತ್ರ ಎಲ್ಲರಿಗೂ ಗೊತ್ತಿರೋದೆ. ಇಂದ್ರಿಯಗಳ ಅನುಸರಿಸಿ ಓಡಾಡ್ತಾ ಇರ್ತದೆ ಮನಸ್ಸು. ಎಷ್ಟೋ ಸರಿ ನೋಡ್ತಾ ಇರ್ತೀವಿ, ಅಭ್ಯಾಸ ಇದ್ದವರು ಇರಲಿಲ್ಲದವರು ನನಗೆ ಗೊತ್ತಿಲ್ಲ, ದೇವರ ನಾಮಸ್ಮರಣೆ ಅಂತ ಪುಸ್ತಕ ತೆಗಿತೀವಿ, ಓದ್ತಾ ಇರ್ತೀವಿ.
ಓದೋ ಕಾಲಕ್ಕೆ ಇವತ್ತು ಮಧ್ಯಾಹ್ನ ಅಡುಗೆ ಏನು ಮಾಡಬೇಕು, ಹೆಣ್ಮಕ್ಳಿಗೆ ಸಂಜೆಗೆ ಏನು ಮಾಡಬೇಕು, ಆಮೇಲೆ ಅವ್ರು ಬರ್ತಾರೆ, ಅವ್ರಿಗೇನು ಮಾಡಿಕೊಡ್ಬೇಕು, ಮಕ್ಕಳಿಗೆ ಏನು ಮಾಡಿಕೊಡಬೇಕು, ಇದೇ ತಲೆಯಲ್ಲಿ ಓಡ್ತಾ ಇರುತ್ತೆ. ಮುಂದೆ ಭಾಗವತ ಬುಕ್ ಇರುತ್ತೆ, ಮುಂದೆ ಹರಿಕಥಾಮೃತ ಸಾರ ಬುಕ್ ಇರುತ್ತೆ. ಆಮೇಲೆ ಯಾರೋ ಮಾತಾಡಿಸಿದ್ರು, ನೀವು ಭಾಳ ಚೆನ್ನಾಗಿ ಹೇಳಿದ್ರಿ ಸುಳಾದಿ ಅಂತ ಹೇಳಿದರು. ನಾನು ಹೇಳಿದೆ ಚೆನ್ನಾಗಿ, ಇನ್ನೂ ಚಲೋ ಹೇಳಬೇಕು. ಇದು ಕಂಡಲ್ಲಿ ಮನಸ್ಸು ಹಾರ್ತಾ ಇದೆ. ಮುಂದೆ ಪುಸ್ತಕ ಮಾತ್ರ ಇಟ್ಟಿದ್ದೀನಿ, ಎನ್ನ ವಶಕ್ಕೆ ನಿಲ್ಲದಲೆ. ಕಂಡಲ್ಲಿ ಮಿರುವುದು, ಅದು ನನ್ನ ವಶಕ್ಕೆ ಮಾತ್ರ ಬರ್ತಾ ಇಲ್ಲ, ನನ್ನ ನಿಯಂತ್ರಣಕ್ಕೆ ಬರುವುದಿಲ್ಲ. ಅನ್ಯ ವಚನವೇ ಸವಿಯೆಂದು. ಬೇರೆ ಮಾತುಗಳು ಅಂದರೆ ಹರಿನಾಮನ್ನ ಬಿಟ್ಟು ವ್ಯರ್ಥವಾದ ಮಾತುಗಳೇ ಸರಿ ಅಂತ ಅನಿಸ್ಬಿಡ್ತದೆ ಅವಾಗೆ. ಕೋರುವುದು ದುರ್ಗತಿ ಪಂಥ ಆವಾಗ. ಕೋರುವುದು ದುರ್ಗತಿ, ಈ ದುರ್ಗತಿಗೆ ಹೋಗ್ತಾ ಇದ್ದೀವಿ ನಾವು. ಇದೆಲ್ಲ ಮಾಡಿಕೊಂಡು ನಾವು ಕೋರ್ಕೊಂಡು, ಅಂದರೆ ನಾವು ಕೇಳಿಕೊಂಡು ದುರ್ಗತಿಗೆ ಹೋದಂಗೆ. ಜಾರುವುದು ಸಜ್ಜನರ ಕಾಣುತ್ತ ಹಿಂದೆ. ಸಜ್ಜನರನ್ನು ನೋಡಿದಗಳಿಗೆ ತಿರ್ಕೊಂಡು ಬೇರೆ ಕಡೆ ಹೋಗ್ಬಿಡ್ತಾ ಇದ್ದೀವಿ. ಸಾರುವುದು ಅಹೋರಾತ್ರಿ ದುರ್ಗಂಧದೊಳಗೆ ಇದೇ ಸಂಸಾರದೊಳಗೆ ನಾನು ಅದೇನು ಮಾಡಲಿ, ಇದೇನು ಮಾಡಲಿ, ಅವ್ರು ಹೇಗೆ, ನನ್ನ ಆರೋಗ್ಯ, ನನಗೆ ಆರಾಮಿಲ್ಲ, ನನಗೆ ದೇವರು ಸರಿ ಮಾಡಲಿಲ್ಲ, ಹೀಗಾಯಿತು ಹಾಗಾಯಿತು, ದೇವರು ಸ್ವಾಮಿ ಆರಾಮಿಲ್ಲ, ನೀನು ಇಲ್ಲೇ ಆಟ ಕಡಿಮೆ ಮಾಡಿದೆ, ಅದಕ್ಕೆ ನನಗೆ ಇದರೊಳಗೆ ಏನೋ ತೊಂದರೆ ಬಂದಿದೆ. ಆಯ್ತಪ್ಪ, ನಿನ್ನ ಇಚ್ಛಾ, ಇಟ್ಟಂಗೆ ಇರುವೇನೋ ಹರಿಯೇ. ಇದು ಬರೋದಿಲ್ಲ ನಮಗೆ. ಅಹೋರಾತ್ರಿಯಲ್ಲಿ ನಾವು ದುರ್ಗಂಧದೊಳಗೆ ಬೀಳ್ತಾ ಇದ್ದೀವಿ. ತಾರುವುದು ಕಿಂಚಿತ ಪುಣ್ಯವಿದ್ದರೂ, ಏನೋ ಒಂದು ಚೂರು ಕಿಂಚಿತ ಪುಣ್ಯ ಇದ್ದರೆ ಕೂಡ, ಸಾರಿದವರ ದಾತ ವಿಜಯ ವಿಠ್ಠಲ ಕೃಪಾವಾರಧಿಯೇ ನಿನ್ನ ಆರಾಧಿಸುವೆನೆಂತು. ಚೂರನ್ನು ಪುಣ್ಯ ಇದ್ದಿದ್ರೆ, ಸಾರಿದವರ ದಾತ, ಯಾರು ಹೋಗಿ ದೇವ್ರನ್ನ ಬೇಡ್ಕೋತೀವೋ ಅಂಥವರಿಗೆ ದಾತ ಇದ್ದಂಗೆ. ಅದಕ್ಕೆ ಕೃಪಾವಾರಿದಿಯಪ್ಪ, ಕೃಪಾಸಾಗರ ನೀನು, ನಿನ್ನ ಆರಾಧಿಸೋ ಥರ ಮಾಡಪ್ಪ ಸ್ವಾಮಿ. ಮನಸ್ಸಂತೂ ಹೋಗ್ತಾ ಇದೆ, ಒಂದು ಕಡೆ ಇರ್ತಾ ಇಲ್ಲ. ನನ್ನ ಮನಸ್ಸು ಕಂಡಲ್ಲೇ ತಿರುಗುತ್ತಾ ಇದೆ. ಅದನ್ನು ಹತೋಟಿಯಲ್ಲಿ ತಂದ್ಕೊಳ್ಳೋಷ್ಟು ಶಕ್ತಿ ನನಗೆ ಇಲ್ಲ. ಆದರೂ ಎಲ್ಲೋ ಮಾಡಿದ ಕಿಂಚಿತ ಪುಣ್ಯ ಇದ್ದರೆ ನಿನ್ನ ನಾಮಸ್ಮರಣೆಯಲ್ಲಿ ಇಡು ಸ್ವಾಮಿ ಅಂತ ಕೇಳ್ತಾ ಇದ್ದಾರೆ ಆದಿತಾಳದೊಳಗೆ. ಅಪರಾಧಾನಂತವಿರಲು, ಎಷ್ಟು ಅನಂತ ಅಪರಾಧ ಇದೆ ನಂದು, ಆದರೂ ಕೃಪೆಯಿಂದಲೇ ನೋಡಪ್ಪ, ಕೃಪೆ ಮಾಡು ನನ್ನ ಮೇಲೆ. ಅಪಾರ ಮಹಿಮನೆ ನೀ ಪತನಗೈಸೋದು. ಅಪಾರ ಮಹಿಮ ನೀನು, ಅಪಾರ ಮಹಿಮನು ನೀನು ಪತನಗೈಸಬೇಡಪ್ಪ ನನ್ನ. ಕೃಪೆಯಿಂದಲೇ ದಯೆಯಿಂದಲೇ ನನ್ನ ಕಡೆ ನೋಡು. ಅನಂತ ಮಹಿಮೆಯುಳ್ಳವನು ನೀನು, ನನ್ನ ಪಾತಾಳಕ್ಕೆ ತಳ್ಳಬೇಡ, ನಿನ್ನ ನಾಮಸ್ಮರಣೆಯಲ್ಲಿ ಇಡು. ಪತನಗೈಸೋದು ನನ್ನ ಪಾತಾಳಕ್ಕೆ ತಳಿಬೇಡ. ಉಪಚರಣೆಯನ್ನದೇ ಏನೋ ಸೇವೆ ಮಾಡುವನೆಂದು ಹೇಳುವುದರಿಂದ ಅಲ್ಲ, ನಿನ್ನ ಉಪಕಾರ, ನಿಜವಾದ ಉಪಕಾರ ಅಂದರೆ ನಿನ್ನ ಉಪಕಾರ, ನಿಜವಾದ ಉಪಕಾರ, ರಕ್ಷಣೆಯು ನಿನ್ನದೇ. ನಾನೇನೋ ಸೇವೆ ಮಾಡ್ತೀನಿ ಅಂತಲ್ಲ, ಉಪಕಾರ ನಿನ್ನದಯ್ಯ. ಜಪ ತಪದಿಂದಲೇ ಇದು ಉಪಶಮನವಾದುತ್ತದೆ. ಈ ಪಾಪ ಶಮನ ಆಗಲ್ಲ ಜಪತಪಗಳಲ್ಲಿಂದ. ಗುಪಿತವಾಗಿದ್ದ ನಾಮ ಉಪಗೀತ ಮಾಡಿದರೆ, ನಿನ್ನ ನಾಮವನ್ನು ಗಾನ ಮಾಡಿದರೆ ಮಾತ್ರ ಜಪತಪಗಳಲ್ಲಿಂದ ಇದು ಉಪಶಮನ ಆಗೋ ಪಾಪಗಳೆಲ್ಲ ನಾವು ಮಾಡೋದು. ನಿತ್ಯ ನಿನ್ನ ಕಡೆ ಧ್ಯಾಸ ಬಿಟ್ಟುಬಿಡ್ತಾ ಇದ್ದೀನಿ. ಉಪಗೀತ ಮಾಡಿದರೆ, ನಿನ್ನ ನಾಮವನ್ನು ಗಾನ ಮಾಡಿದರೆ ಮಾತ್ರ ತೊಂದರೆ ಕೊಡುವ ಎಲ್ಲ ಕರ್ಮಗಳು, ತಪ್ಪಿಸುವ ಕರ್ಮಗಳು, ತೊಂದರೆ ಕೊಡುವ ಎಲ್ಲ ಕರ್ಮಗಳು ಅಪಹಾಸವಾಗುವುದು, ನಾಶನವಾಗ್ತದಪ್ಪ. ಕಪಟ ನಾಟಕ, ಕಪಟದಿಂದ ಮಾಡಿದ ಎಲ್ಲ ನನ್ನ ಉಪಚಾರ ಸಾಧನೆ ಏನಿದ್ದದೋ ಕಪಟ ನಾಟಕ ಸೂತ್ರಧಾರಿ ನೀನು. ವಿಜಯ ವಿಠ್ಠಲರೆಯ ಅಪವರ್ಗಕ್ಕೆ ನಿನ್ನ ತಪವು ಒಂದಲ್ಲದೇ ಇಲ್ಲ. ಮೋಕ್ಷಕ್ಕೆ ನಿನ್ನ ನಾಮ ಬಿಟ್ಟರೆ ಬೇರೆ ಏನೂ ಇಲ್ಲ, ನಿನ್ನ ಆರಾಧನೆ ಹೊರತು ಬೇರೆ ಏನೂ ಇಲ್ಲ. ನಿನ್ನ ನಾಮ ಸ್ಮರಣೆ ಮಾಡಿಸ್ಬೇಕು. ಎಷ್ಟು ನಿನ್ನ ನಾಮಸ್ಮರಣೆ ಮಾಡ್ತೀನೋ, ನನ್ನ
ಎಲ್ಲ ತಪಸ್ಸು ಏನು ಇದು ಇದ್ದಾವೋ, ತೊಂದರೆ ಕೊಡುವ ಕರ್ಮಗಳು ಏನೇನಿದ್ದಾವೋ ಅವೆಲ್ಲ ನಾಶನವಾಗುತ್ತವೆ. ನನ್ನ ತಪ್ಪುಗಳನ್ನು ಬಹಳ ಇದ್ದಾವಪ್ಪ, ಆದರೂ ಕೃಪೆಯಿಂದ ನನ್ನ ಕಡೆ ನೋಡು. ಜಪ ತಪ ಇತರ ಸಾಧನಗಳು ಈ ಕಾಲದೊಳಗೆ ಆಗೋದಿಲ್ಲ. ನಿನ್ನ ನಾಮಸ್ಮರಣೆ ಮಾತ್ರ ಕರ್ಮಗಳ ತಪ್ಪುಗಳನ್ನೆಲ್ಲ ತೆಗೆದುಹಾಕ್ಬಿಡ್ತದೆ, ತಾಪಗಳನ್ನು ತೆಗೆದುಹಾಕ್ತದೆ. ಸ್ವಾಮಿ, ಮೋಕ್ಷ ಪಡೆಯಲು ನಿನ್ನ ನಾಮಸ್ಮರಣೆ ಒಂದೇ ಮಾರ್ಗಪ್ಪ. ನಿನ್ನ ನಾಮಸ್ಮರಣೆ ಮಾಡಿಸಪ್ಪ, ನಿನ್ನ ನಾಮಸ್ಮರಣೆ ಮಾಡಿಸು ಅಂತ ಕೇಳ್ಕೊತಾ ಇದ್ದಾರೆ. ನಾವೆಲ್ಲರೂ ನಿತ್ಯ ಅದೇ ಕೇಳ್ಕೋಬೇಕು. ನನ್ನ ಮನಸ್ಸು ಬೇರೆ ಕಡೆ ಹೋಗಲಾರ್ದಾಗೆ ನಿನ್ನ ನಾಮಸ್ಮರಣೆಯಲ್ಲಿ ಇಡು ಸ್ವಾಮಿ ಅಂತ ಗೊತ್ತಿರುತ್ತೆ ನಮಗೆ, ಹೋಗಬಾರ್ದು ಅಂತ. ಆದರೂ ಹೋಗ್ತಾ ಇರತ್ತೆ. ತಿಳಿದು ತಿಳಿದು ಎನ್ನ ಮನಸ್ಸು ಚಂಚಲವಾಗ್ತಾ ಇದೆ. ಸರ್ವ ಸಾಧನದೊಳಗೆ ನಿನ್ನ ನಾಮಕ್ಕೆ ಸರಿ ಊರ್ವಿಯೊಳಗೆ ಇಲ್ಲ ವಿಜಯ ವಿಠ್ಠಲದೊರಿಗೆ. ಸರ್ವ ಸಾಧನದೊಳಗೆ ನಿನ್ನ ನಾಮಕ್ಕೆ ಸರಿಯಾಗಿದ್ದು ಈ ಭೂಮಿಯಲ್ಲೇ ಏನೂ ಇಲ್ಲ, ಬೇರೆ ಯಾವುದೂ ಇಲ್ಲಪ್ಪ. ವಿಜಯ ವಿಠ್ಠಲ ದೊರೆಯೇ, ನಿನ್ನ ನಾಮಸ್ಮರಣೆಯಲ್ಲಿ ನನ್ನ ಸದಾ ಇಡಿಸು. ಇದು ಗೊತ್ತಿದ್ರೂ ನನ್ನ ಮನಸ್ಸು ಬೇರೆ ಕಡೆ ಹೋಗ್ತಾ ಇರತ್ತೆ, ಚಂಚಲವಾದ ಮನಸ್ಸು. ಅದನ್ನು ನೀನೇ ನಿಂದಿಸಿ ನಿನ್ನ ನಾಮಸ್ಮರಣೆಯಲ್ಲಿ ಒಳಗೆ ನಿಂತು ನೀನು ಮಾಡಿಸೋ ಥರ ಮಾಡು ಸ್ವಾಮಿ ಅಂತ ನಾವು ನಿತ್ಯ ಈ ವಿಜಯದಾಸರ ಸುಳಾದಿಗಳ ಅರ್ಥಾನುಸಂಧಾನದಿಂದ ಒಂದೊಂದು ಸರಿ ಹೇಳ್ಕೊತಾ ಹೋದಾಗ ಅರ್ಥ ಮಾಡಿಕೊಂಡ್ರೆ ಒಂದು ನಿಮಿಷ, ಒಂದು 5 ನಿಮಿಷ ಆದರೂ ದೇವರ ನಾಮಸ್ಮರಣೆ ಮಾಡೋಷ್ಟು ಪುಣ್ಯ ನಮಗೆ ಬರುತ್ತೆ. ಇದ್ರಾಗೇನಾದರೂ ತಪ್ಪುಗಳಿದ್ದಲ್ಲಿ ಕ್ಷಮಿಸ್ರಿ. ನನ್ನ ಜೀವನ ಯೋಕ್ತಿಗೆ ಸ್ವಾಮಿ ಎಷ್ಟು ನುಡಿಸಿದ್ದಾನೋ ಅಷ್ಟೇ ನಾನು ಮಾಡಿದ್ದು. ಹರೇ ಶ್ರೀನಿವಾಸ. ಜೈ ವಿಜಯರಾಯ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.